ನಾಗರಿಕತೆ ಬೆಳೆದಂತೆ ಮನುಷ್ಯನ ಜೊತೆಗೆ ಬದುಕ್ತಾ ಇದ್ದಂಥ ಪಕ್ಷಿ ಪ್ರಾಣಿಗಳು ದೂರವಾಗ್ತಾ ಇವೆ. ಹೀಗೆ ದೂರವಾದವುಗಳಲ್ಲಿ ಗುಬ್ಬಚ್ಚಿ ಸಂತತಿ ಮುಖ್ಯವಾದದ್ದು. ಆಧುನಿಕತೆಯ ಭರಾಟೆಗೆ ಪರಿಸರ ವಿನಾಶವಾಗ್ತಿದೆ. ಪರಿಸರ ಚಕ್ರ ತಲೆ ಕೆಳಗಾಗಿ ಮಾರಕ ರೋಗಗಳು, ಪ್ರಕೃತಿ ವಿಕೋಪಗಳು ಘಟಿಸುತ್ತಲೇ ಇವೆ. ಈ ಮಧ್ಯೆ ನಮ್ಮ ನಡುವೆ ಚಿಲಿಪಿಲಿ ಎಂದು ಉಳಿಯುತ್ತಿರುವಂತಹ ಪಕ್ಷಿಗಳು ಕಣ್ಮರೆಯಾಗ್ತಾ ಇವೆ. ಇಂಥ ಹೊತ್ತಲ್ಲೇ ಕಳೆದ 15 ವರ್ಷಗಳಿಂದ ಕಾಂಕ್ರೀಟ್ ಕಾಡಿನ ಮಧ್ಯೆ ಮತ್ತೆ ಹಕ್ಕಿಗಳ ನಿನಾದ ಕೇಳುವಂತೆ ಮಾಡ್ತಿದ್ದಾರೆ ಇಲ್ಲೊಬ್ಬ ಪಕ್ಷಿ ಪ್ರೇಮಿ. ಇದೇ ಹೊತ್ತಿನ ವಿಶೇಷ ಗುಬ್ಬಿಗೂಡು. ನಾನು ಕಾರ್ತಿಕ್ ಕುಂದರ್. ಪುಟ್ಟ ಗುಬ್ಬಿ, ಪುಟಾಣಿ ಗುಬ್ಬಿ, ಎಲ್ಲಿ ಹೋದೆ ನೀನು? ನೀರು ಕಾಳು ಎರಡನಿಟ್ಟು ಕಾಯುತ್ತಿರುವೆ ನಾನು. ಮನೆಯ ಜಂತಿಯಲ್ಲಿ ಗೂಡನೊಂದ ಇಟ್ಟಿಹೆ, ಚಂದದಿಂದ ಅದರಲ್ಲಿದ್ದು ಸಂಸಾರವ ನಡೆಸೆ. ಅಲ್ಲಿ ಇಲ್ಲಿ ಹಾರಿ ಹೋಗಿ ಚಿವು ಚಿವು ಎನ್ನುವೆಯ, ಕಾಳು ಕಡ್ಡಿ ಕಚ್ಚಿ ತಂದು ಗೂಡಿನಲ್ಲಿ ಇಡುವೆಯ. ಮನೆಯ ಸುತ್ತಮುತ್ತ ಇರುವ ಬಳಗವೆಲ್ಲ ಕರೆದೆಯ, ನಮ್ಮ ಮನೆಯ ಪುಟ್ಟಿ ಜೊತೆಗೆ ನೀನು ಇಂದು ಆಡೆಯ. ನಿನ್ನ ಕಣ್ಣ ನೋಟ ನೋಡೆ ನನಗೆ ತುಂಬಾ ಕಳಕಳಿ, ನನ್ನ ಬಳಿಗೆ ಹಾರಿ ಬಾ ಸುತ್ತಮುತ್ತ ಸುಳಿ ಸುಳಿ. ಈ ಕವನ ಕೇಳ್ತಾ ಇದ್ದಂತೆಯೇ ನಮ್ಮ ಮನಸ್ಸು ಬಾಲ್ಯಕ್ಕೆ ವಾಪಸ್ ಓಡುತ್ತೆ ಅಲ್ವಾ? ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಅದೆಷ್ಟು ಗುಬ್ಬಿಗಳಿದ್ವು. ಯಾರ ಮನೆಯ ಛಾವಣಿ ನೋಡಿದ್ರೂ ಅಲ್ಲೊಂದು ಗುಬ್ಬಿಗೂಡು ಇದ್ದೇ ಇರ್ತಿತ್ತು. ಮನುಷ್ಯರ ನಡುವೆಯೇ ಬದುಕಿದ್ರೂ ಕೂಡ ಮನುಷ್ಯರ ಸಂಪರ್ಕದಿಂದ ದೂರ ಇರ್ತಿದ್ದ ಪುಟಾಣಿ ಪಕ್ಷಿ ಅದು. ಸ್ವಚ್ಛತೆಗೆ ಮತ್ತೊಂದು ಹೆಸರೇ ಗುಬ್ಬಚ್ಚಿ. ಸ್ವಚ್ಛ ನೀರು ಕಂಡ್ರೆ ಸಾಕು, ಅದರಲ್ಲಿ ಮುಳುಗಿ ಮೈ ತೋಯಿಸಿಕೊಂಡು ಮೈ ಮನಗಳನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತಿದ್ದ ಪಕ್ಷಿ. ಒಂದು ಹಂತದಲ್ಲಿ ರೈತ ಮಿತ್ರ ಎಂದು ಕೂಡ ಕರೆಸಿಕೊಳ್ತಿತ್ತು. ದವಸ ಧಾನ್ಯಗಳಿಗೆ ಬೀಳುವ ಹುಳು ಹುಪ್ಪಟೆಗಳನ್ನೆಲ್ಲ ತಿಂದು ರೈತನಿಗೆ ಸಹಕಾರ ನೀಡ್ತಿದ್ದುದೇ ಗುಬ್ಬಿಗಳು. ಆದ್ರೆ ಅದೇ ಗುಬ್ಬಿ ಸಂತತಿ ಜಾಸ್ತಿಯಾದಾಗ ರೈತರಿಗೆ ಒಂದು ರೀತಿಯಲ್ಲಿ ಶತ್ರುಗಳು ಎನ್ನಿಸಿಕೊಳ್ತಾ ಇದ್ವು. ಭತ್ತ, ರಾಗಿ, ಜೋಳ ಮೊದಲಾದವುಗಳೆಲ್ಲ ಕಾಳು ಕಟ್ಟುವ ಹೊತ್ತಿಗೆ ಸರಿಯಾಗಿ ಗುಬ್ಬಿ ಹಿಂಡು ದಾಳಿ ಮಾಡಿದ್ರೆ ಅಲ್ಲಿಗೆ ಮುಗೀತು ಆ ಜಮೀನಿನ ಬೆಳೆಯ ಕಥೆ. ಹಾಗಾಗಿಯೇ ರೈತರು ಜಮೀನಿನ ಮಧ್ಯದಲ್ಲಿ ಬೆದರು ಬೊಂಬೆಗಳನ್ನ ಇಡ್ತಾರೆ. ಬಹುಶಃ ಬೇರೆ ಯಾವುದೇ ಪ್ರಾಣಿ ಪಕ್ಷಿಯಾದ್ರೂ ತನ್ನ ಶತ್ರುಗಳನ್ನು ಕಂಡ್ರೆ ಕುಕ್ಕುವುದು, ದಾಳಿ ಮಾಡುವುದನ್ನ ನೋಡಬಹುದು. ಆದ್ರೆ ಯಾರಿಗೂ ಕುಕ್ಕದ, ದಾಳಿ ಮಾಡದ, ಹಾನಿ ಮಾಡದ ನಿರುಪದ್ರವಿ ಅಂದ್ರೆ ಅದು ಗುಬ್ಬಿ ಮಾತ್ರ. ಆದ್ರೆ ಈಗ ಎಲ್ಲಿ ಹೋದವು ಆ ಗುಬ್ಬಚ್ಚಿಗಳೆಲ್ಲ? ಅದರಲ್ಲೂ ಬೆಂಗಳೂರು ನಗರದಲ್ಲಿ ಹುಡುಕಿದ್ರೂ ಒಂದೇ ಒಂದು ಗುಬ್ಬಚ್ಚಿ ಕಾಣಸಿಗುವುದಿಲ್ಲ. ಬೆಂಗಳೂರಿನ ಯಾವ ಭಾಗದಲ್ಲೂ ಗುಬ್ಬಚ್ಚಿಗಳು ಮಾತ್ರ ಕಾಣಿಸುವುದೇ ಇಲ್ಲ. ನಮ್ಮ ಇಂದಿನ ಪೀಳಿಗೆಯ ಮಕ್ಕಳಿಗೆ ಗುಬ್ಬಚ್ಚಿ ಅಂದ್ರೆ ಏನು ಅಂತ ಗೊತ್ತೂ ಇಲ್ಲ ಬಿಡಿ. ನಮ್ಮ ಮಹಾನಗರದಲ್ಲಿ ತಲೆ ಎತ್ತಿದ ಸಾವಿರಾರು ಸಂಖ್ಯೆಯ ಮೊಬೈಲ್ ಟವರ್ಗಳು ಈ ಗುಬ್ಬಿ ಸಂತತಿಯನ್ನೇ ಅಳಿಸಿ ಹಾಕಿವೆ. ನಗರದ ವಾಯು ಮಾಲಿನ್ಯ, ಜಲ ಮಾಲಿನ್ಯ ಮಿತಿ ಮೀರಿದ ಕಾರಣದಿಂದಲೇ ಇವತ್ತು ಗುಬ್ಬಿ ಸಂತತಿ ಹೇಳ ಹೆಸರಿಲ್ಲದಂತಾಗಿದೆ. ಹಾಗಂತ ಗುಬ್ಬಿ ಸಂತತಿ ಸಂಪೂರ್ಣ ನಾಶವಾಗಿಲ್ಲ. ಈಗಲೂ ನಗರ ಪ್ರದೇಶದಿಂದ ದೂರ ಇರುವ ಗ್ರಾಮೀಣ ಪ್ರದೇಶಗಳಲ್ಲಿ ಆಗೊಮ್ಮೆ ಈಗೊಮ್ಮೆ ಗುಬ್ಬಿ ಹಿಂಡು ಕಾಣಿಸಿಕೊಳ್ಳುತ್ತೆ ಅಷ್ಟೇ. ಗುಬ್ಬಚ್ಚಿ, ಹದ್ದು, ಗೂಬೆ, ಕೊಕ್ಕರೆಗಳಂಥ ಪಕ್ಷಿಗಳ ಸಂತತಿ ಈಗಾಗಲೇ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಗಿಡ ಮರಗಳು ಕಣ್ಮರಿಯಾಗಿ ಹಚ್ಚ ಹಸಿರು ಮಾಯವಾಗಿ ಬಟಾಬಯಲು ಕಾಣ್ತಿದೆ. ಇದರಿಂದ ಪಕ್ಷಿ ಲೋಕ ಅವಸಾನದ ಅಂಚಿಗೆ ಬಂದು ತಲುಪಿವೆ. ಇದನ್ನ ಮನಗಂಡಿರುವ ರಾಯಚೂರಿನ ಪಕ್ಷಿ ಪ್ರೇಮಿಯೊಬ್ಬರು ಅಳಿವಿನಂಚಿನಲ್ಲಿರುವ ಬಹುತೇಕ ಪಕ್ಷಿಗಳನ್ನು ತಂದು ತಮ್ಮ ಮನೆಯಲ್ಲಿ ಸಾಕಿಕೊಂಡಿದ್ದಾರೆ. ಈ ಕಾಲದಲ್ಲೂ ಅಳಿವಿನಂಚಿನಲ್ಲಿರುವ ಪಕ್ಷಿಗಳಿಗೆ ಆಶ್ರಯದಾತರಾಗಿರುವ ಆ ಪಕ್ಷಿ ಪ್ರೇಮಿ ಯಾರು ಅಂತೀರಾ? ಅವರೇ ಸಲಾವುದ್ದೀನ್. 12 ವರ್ಷಗಳ ಹಿಂದೆ ನಾನು ಒಂದು ಹೊಸ ಮನೆಯನ್ನು ನಿರ್ಮಾಣ ಮಾಡಿದ್ದೆ. ಆ ಮನೆಗೆ POP ಮಾಡಿದಾಗ POPಯಲ್ಲಿ ಗುಬ್ಬಚ್ಚಿಗಳು ಮರಿಯಿಟ್ಟಿದ್ದವು. ಸ್ವಲ್ಪ ದಿನಗಳ ನಂತರ ದೊಡ್ಡವಾಗಿ ಹಾರಿ ಹೊರಗಡೆ ಬಂದವು. ಅಂದು ಸಾಯಂಕಾಲ ನಾನು ಕಿಟಕಿ ಬಂದ್ ಮಾಡಿದೆ. ಆದರೂ ಗುಬ್ಬಚ್ಚಿಗಳು ಸಾಯಂಕಾಲ ಬಂದು ಕಿಟಕಿಗೆ ಟಕ ಟಕ ಹೊಡಿತಿದ್ದು, ಒಳಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ವು. ಆದರೂ ನಾನು ಕಿಟಕಿ ತೆಗಿಲಿಲ್ಲ. ಯಾಕಂದರೆ ಅವತ್ತಿನ ದಿವಸ ನನಗೆ ಬಹಳ ಬೇಜಾರಾಯಿತು. ಯಾಕಂದರೆ ಆ ಗುಬ್ಬಚ್ಚಿಗಳು ಬಂದು ನನಗೆ ಕಡಿತಿದ್ದಿಲ್ಲ, ಬಡಿತಿದ್ದಿಲ್ಲ. ಮನೆಯಿಂದ ನಾನು ಹೊರಗಡೆ ಹಾಕಿದ್ದೇನೆ ಎಂಬ ಭಾವನೆ ನನ್ನ ಮನಸ್ಸಿಗೆ ಮೂಡಿದೆ. ಯಾಕಂದರೆ ನಾನು ಕಿಟಕಿ ಮುಚ್ಚುವ ಉದ್ದೇಶ ಏನಿತ್ತಂದರೆ, ಇದು ಬಿಸಿಲುನಾಡು, ಅತಿ ಹೆಚ್ಚು ಬಿಸಿಲು ಇರೋದ್ರಿಂದ ಸತತವಾಗಿ 24 ತಾಸುಗಳು ಫ್ಯಾನ್ ನಡೀತವೆ. ನಮಗೆ ಫ್ಯಾನಿಗೆ ಏನಾದರೂ ತಾಗಿದರೆ ಸಾಯಬಹುದೆಂಬ ಒಂದೇ ಉದ್ದೇಶಕ್ಕೆ ನಾನು ಕಿಟಕಿ ಹಾಕಿದೆ. ಆನಂತರ ಅವತ್ತು ರಾತ್ರಿ ನಿದ್ದೆ ಬರಲಿಲ್ಲ. ನಾನು ಬೆಳಗ್ಗೆ ಮರುದಿನ ಒಂದು ಹೊಸ ಉಪಾಯ ಮಾಡಿ PVC ಪೈಪ್ ತಗೊಂಡು ಆ PVC ಪೈಪ್ನಿಂದ 3 ರಂಧ್ರಗಳನ್ನು ಕೊರೆದು ಛತ್ತಕ್ಕೆ ನೇತು ಹಾಕಿದೆ. ಆದರೆ ಗುಬ್ಬಚ್ಚಿಗಳು ಆ ಕಡೆ ಸುಳಿಯಲಿಲ್ಲ. ಮರುದಿವಸ ಮತ್ತೆ ಬೆಳಿಗ್ಗೆ ನಾನು, ಯಾಕಂದರೆ ರೈತ ಕುಟುಂಬದಿಂದ ಬಂದಿದ್ದರಿಂದ ಗುಬ್ಬಚ್ಚಿಗಳು ಮನೆ ಮಾಡಬೇಕಂದ್ರೆ ಕಸ ಕಡ್ಡಿಗಳನ್ನು ತಂದು ಮಾಡ್ತಾವೆ. ಆ ಕಾರಣಕ್ಕೆ ಸ್ವಲ್ಪ ಕಸ ಕಡ್ಡಿ ಅದರಲ್ಲಿ ಒಣ ಹುಲ್ಲುಗಳನ್ನು ಇಟ್ಟು ಒಂದು ಬಿಳಿದಾರ ನೇತಾಗಿದೆ. ಆ ಗಾಳಿಗೆ ಬಿಳಿದಾರ ನೇತಾಡೋದನ್ನು ನೋಡಿ, ಹಾರೋದನ್ನು ನೋಡಿ ಆ ಗುಬ್ಬಚ್ಚಿ ಅಟ್ರಾಕ್ಷನ್ ಆಗಿ ಹತ್ತಿರ ಹೋಗಿ ಬರೋದು. ಆಮೇಲೆ ಆ ಗುಬ್ಬಚ್ಚಿಗಳ ಒಳಗೆ ಹೋದವು. ಸ್ವಲ್ಪ ದಿನಗಳಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿದವು. 2, 4, 6 ಗಂಟೆಯಲ್ಲಿ 150ಕ್ಕಿಂತ ಹೆಚ್ಚು ಗುಬ್ಬಚ್ಚಿಗಳೇ ಅವಾಗ. ಆ ಗುಬ್ಬಚ್ಚಿ ಸಂತತಿ ಹೆಚ್ಚು ಬೆಳೆದಂತೆಲ್ಲ ನಾನು ಕೃತಕವಾದ ಗೂಡುಗಳನ್ನು ಹಾಕಿದೆ. ಮಣ್ಣಿನ ಮಡಿಕೆಯಿಂದ
ಆಮೇಲೆ ಕುಂಬಳಕಾಯಿಯಿಂದ, ಸಿರಾಮಿಕ್ಲಿಂದ, ಬಂಬುವಿನಿಂದ ಈ ರೀತಿ 85ಕ್ಕಿಂತ ಹೆಚ್ಚು ಗೂಡುಗಳು ಮಾಡಿದ್ದೀನಿ. 150ಕ್ಕಿಂತ ಗುಬ್ಬಚ್ಚಿಗಳು ನನ್ನ ಮನೆಯಲ್ಲಿ ಸ್ವತಂತ್ರವಾಗಿ ಸ್ವಇಚ್ಛೆಯಿಂದ ವಾಸವಾಗಿವೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಶಾಂತಿನಗರದ ಮನೆಯೊಂದು ಹಕ್ಕಿಗಳು, ಅದರಲ್ಲೂ ವಿಶೇಷವಾಗಿ ಗುಬ್ಬಚ್ಚಿಗಳ ಗೂಡಾಗಿದೆ. ಸಲಾವುದ್ದೀನ್ ಎಂಬ ಪಕ್ಷಿ ಪ್ರೇಮಿ ಇಡೀ ಮನೆಯನ್ನೇ ಹಕ್ಕಿಗಳ ಆವಾಸ ಸ್ಥಾನವಾಗಿಸಿದ್ದಾರೆ. ಸಲಾವುದ್ದೀನ್ ಅವರಿಗೆ ಪಕ್ಷಿಗಳೆಂದ್ರೆ ಪ್ರಾಣ, ಪಕ್ಷಿಗಳೇ ಇವರ ಪ್ರಪಂಚ. ಹೀಗಾಗಿ ಹಕ್ಕಿಗಳನ್ನ ರಕ್ಷಿಸಲು ತಮ್ಮ ಮನೆಯಲ್ಲಿಯೇ ಗೂಡುಗಳನ್ನ ನಿರ್ಮಿಸಿ ಆಶ್ರಯ ನೀಡಿದ್ದಾರೆ. ಬರುವ ಪಕ್ಷಿಗಳ ಆಹಾರಕ್ಕಾಗಿ ತಮ್ಮ ಮನೆಯ ಪಕ್ಕದಲ್ಲಿ ಒಂದು ನಿವೇಶನವನ್ನೇ ಖಾಲಿ ಬಿಟ್ಟು ಅದರಲ್ಲಿ ಹಣ್ಣು, ಹೂವಿನ ಗಿಡಗಳನ್ನ ಬೆಳೆಸಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆಹಾರ, ನೀರು ಒದಗಿಸ್ತಾ ಇರೋದ್ರಿಂದ ಸಲಾವುದ್ದೀನ್ ಮನೆ ಸುತ್ತಮುತ್ತಲಿನ ಪರಿಸರದಲ್ಲಿ ಗುಬ್ಬಚ್ಚಿಗಳದ್ದೇ ಹಾರಾಟ. ಆಹಾರ ನೀರು ಕೊಡುತ್ತೀನಿ ಅಂತ ಹೇಳಿ ನನ್ನ ಮನೆಯ ಪಕ್ಕದಲ್ಲಿ ಒಂದು 30-40 ನಿವೇಶನವನ್ನು ನನ್ನ ಆ ಗುಬ್ಬಚ್ಚಿಗಳಿಗೆ ಸೀಮಿತವಾಗಿ ಇಟ್ಟಿದ್ದೇನೆ. ಅದರಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳನ್ನು, ಹೂವಿನ ಗಿಡಗಳನ್ನು ಹಾಕಿದ್ದೀನಿ. ಅಲ್ಲಿ ಗುಬ್ಬಚ್ಚಿಗಳು ಬಹಳಷ್ಟು ಬರ್ತವೆ. ಆ ಗುಬ್ಬಚ್ಚಿಗಳು ನೀರುಗಳನ್ನು ಕುಡಿಯೋದು, ಆಹಾರ ತಿನ್ನೋದು ನೋಡಿ ಇತರ 25 ಪ್ರಭೇದದ ಪಕ್ಷಿಗಳು ನನ್ನ ಮನೆಗೆ ದಿವಸ ಭೇಟಿ ನೀಡುತ್ತವೆ. ಡೈನೋಸಾರ್ ಸಂತತಿ ಅಳಿದು ಹೋದ ಹಾಗೆ ಗುಬ್ಬಚ್ಚಿಗಳು ಆಗಬಾರದೆಂದು ಸಲಾವುದ್ದೀನ್ 125ಕ್ಕೂ ಹೆಚ್ಚು ಗುಬ್ಬಚ್ಚಿ ಹಾಗೂ 25ಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳನ್ನ ಸಾಕ್ತಿದ್ದಾರೆ. ಒಂದು ದಿನ ಸಲಾವುದ್ದೀನ್ ಕೆಲಸ ಮಾಡುವಾಗ ಗುಬ್ಬಚ್ಚಿಗಳ ಗೂಡು ಹಾಳಾಯ್ತಂತೆ. ಇದರಿಂದ ನೊಂದುಕೊಂಡ ಸಲಾವುದ್ದೀನ್ ಮನೆಯಲ್ಲಿ ಒಂದು ಪೈಪನ್ನು ಕೊರೆದು ಗುಬ್ಬಚ್ಚಿ ಗೂಡು ಕಟ್ಟಿದ್ರಂತೆ. ಇದರಿಂದಾಗಿ ಗುಬ್ಬಚ್ಚಿಗಳು ಬಂದು ನೆಲೆಸಿ ಮರಿ ಸಂತತಿ ದೊಡ್ಡದಾಯ್ತಂತೆ. 12 ವರ್ಷದ ಹಿಂದೆ ಶುರು ಮಾಡಿರುವ ಪಕ್ಷಿಗಳ ಸಂರಕ್ಷಣೆಯ ಕಾರ್ಯವನ್ನು ಈಗಲೂ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹೀಗಾಗಿ ಸಲಾವುದ್ದೀನ್ ಅವರ ಮನೆಯಲ್ಲಿ ಎಲ್ಲೆಲ್ಲೂ ಪಕ್ಷಿಗಳೇ ಕಾಣಸಿಗತ್ವೆ. ಇವರು ಪಕ್ಷಿಗಳನ್ನ ಎಲ್ಲಾ ರೀತಿಯಲ್ಲಿ ಸಂರಕ್ಷಣೆಯಾಗಿ ನೋಡ್ಕೊಂತಿದ್ರು. ಈ ಕಾಲದಲ್ಲಿ ನಾವು ಎಲ್ಲಾದ್ರೂ ಆಗ್ಲಿ ಪಕ್ಷಿಗಳನ್ನ ಕಾಣ್ತಿದ್ದಿಲ್ಲ. ಇವ್ರ ಮನೆಗೆ ಬಂದಿದ ತಕ್ಷಣ ಫಸ್ಟ್ ನಾವು ಕೇಳಿದ್ದು ಪಕ್ಷಿ ಗುಬ್ಬಿಗಳ ಶಬ್ದ. ಇವರೆಲ್ಲ ಪಕ್ಷಿಗಳಿಗಾಗಿ ಮನೆಗಳನ್ನು, ನೀರು ಎಲ್ಲಾನು ಇಟ್ಟಿದ್ದಾರೆ. ಈಗ ಇವ್ರನ್ನ ನೋಡಿ ಇನ್ನ ನಾವು ಪಕ್ಷಿಗಳನ್ನ ಹೇಗೆ ಸಂರಕ್ಷಿಸಬೇಕು ಅನ್ನೋದನ್ನ ಕಲಿಬಹುದು. ಮಾನ್ವಿ ಪಟ್ಟಣದ ಕ್ಲಾಸ್ 1 ಸಿವಿಲ್ ಕಾಂಟ್ರಾಕ್ಟರ್ ಸಲಾವುದ್ದೀನ್ ಗೋಡೆ, ಚಾವಣಿಯಲ್ಲಿ ಬಿದಿರು, ಟೈರ್, ಮಡಿಕೆ, ಪೈಪ್ಗಳ ಮೂಲಕ ಮನೆಯಲ್ಲೇ ಪಕ್ಷಿಗಳಿಗೆ ಆಹಾರ, ನೀರು ಜೊತೆಗೆ ಆಶ್ರಯ ಸಿಗುವಂತೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವುಗಳ ವಾಸಕ್ಕಾಗಿ ಮನೆಯ ಪಕ್ಕ ಅವುಗಳಿಗಾಗಿಯೇ ಪುಟ್ಟ ಮನೆಯನ್ನು ನಿರ್ಮಿಸಿದ್ದಾರೆ. ಮನುಷ್ಯರಂತೆ ಇಲ್ಲಿ ಪಕ್ಷಿಗಳು ಸ್ನಾನ ಮಾಡುತ್ತವೆ, ಊಟ ಮಾಡುತ್ತವೆ, ಹಾಡಿ ನಲಿದು ಸಂಸಾರ ಕೂಡ ನಡೆಸುತ್ತವೆ. ಪಕ್ಷಿ ಪ್ರೇಮಿ ಸಲೀಂ ಅಲಿಯವರಂತೆ ರಾಯಚೂರು ಜಿಲ್ಲೆಯಲ್ಲಿ ಈ ಸಲಾವುದ್ದೀನ್ ಚಿರಪರಿಚಿತರಾಗಿದ್ದಾರೆ. ಸಲಾವುದ್ದೀನ್ ಸರ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ನನ್ನ ಪಿಜಿನಲ್ಲಿ ನೋಡಿದ್ದೀನಿ. ಅವರು ಬಂದು ಸ್ಕೂಲ್ಗಳಿಗೆ ಬಂದು ಆಗಿರ್ಬೋದು, ಕಾಲೇಜ್ಗಳಿಗಾಗಿರ್ಬೋದು, ಇನ್ನಿತರ ಸ್ನಾತಕೋತ್ತರ ಒಂದು ಕಾಲೇಜ್ಗಳಿಗೆ ಹೋಗಿ ಪಕ್ಷಿಗಳ ಬಗ್ಗೆ, ಅವುಗಳನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಗೃತಿಯನ್ನು ಕೊಟ್ಟಿದ್ದಾರೆ. ಸಲಾವುದ್ದೀನ್ ಅವರ ಮನೆ ಹಕ್ಕಿಗಳಿಂದಾಗಿ ಈ ಭಾಗದ ಪ್ರಸಿದ್ಧ ಪ್ರವಾಸಿ ತಾಣದಂತಾಗಿದೆ. ಇಲ್ಲಿಗೆ ಶಾಲಾ ದಿನಗಳಲ್ಲಿ ನಿತ್ಯ ನೂರಾರು ಶಾಲಾ ಮಕ್ಕಳು ಭೇಟಿ ನೀಡಿ ಪಕ್ಷಿ ಸಂಕುಲ ಕಂಡು ಖುಷಿ ಪಡ್ತಾರೆ. ಗುಬ್ಬಚ್ಚಿ ಸಂತತಿ ರಕ್ಷಣೆಯೇ ನಮ್ಮ ಉದ್ದೇಶ ಎಂದು ಹೇಳುವ ಸಲಾವುದ್ದೀನ್ ಅವರ ಮನೆಗೆ ನಿತ್ಯ ಅತಿಥಿಗಳಾಗಿ ಗುಬ್ಬಚ್ಚಿ, ಮೈನಾ, ದೊಡ್ಡ ಮೈನಾ, ಹಳದಿ ಗುಬ್ಬಿ, ರಾಬಿನ್, ಬೆಳವ, ಬುಲ್ಬುಲ್ ಪಕ್ಷಿಗಳು ಬರುತ್ತವೆ. ಸಲಾವುದ್ದೀನ್ ಅವರ ಕಾರ್ಯಕ್ಕೆ ಪತ್ನಿ, ಮಕ್ಕಳು ಸಾಥ್ ನೀಡಿದ್ದಾರೆ. ಕಾಂಕ್ರೀಟ್ ಕಾಡಿನ ಮಧ್ಯೆ ಮತ್ತೆ ಹಕ್ಕಿಗಳ ನಿನಾದ ಕೇಳುವಂತೆ ಮಾಡ್ತಿದ್ದಾರೆ ಬಿಸಿಲೂರಿನ ಪಕ್ಷಿ ಪ್ರೇಮಿ ಸಲಾವುದ್ದೀನ್. ಅಷ್ಟೇ ಅಲ್ಲ, ಇವರು ಕೇವಲ ತಮ್ಮ ಮನೆಯಲ್ಲಿ ಪಕ್ಷಿಗಳಿಗೆ ವಾಸ ಮಾಡಲು ಸ್ಥಳ ಮಾತ್ರ ಅಲ್ಲ, ತಾಲೂಕಿನಾದ್ಯಂತ ಎಲ್ಲಿಯೇ ಪಕ್ಷಿಗಳು ತೊಂದರೆಯಲ್ಲಿದ್ರೂ ಅಲ್ಲಿಗೆ ಹೋಗಿ ಅವುಗಳಿಗೆ ಚಿಕಿತ್ಸೆ ನೀಡಿ ಆರೈಕೆ ಮಾಡ್ತಾರೆ. ಬಿರು ಬಿಸಿಲಿನಲ್ಲೂ ಕೂಡ ಈ ಒಂದು ಗುಬ್ಬಿಗಳ ರಕ್ಷಣೆ ಮಾಡಿರೋದು ತುಂಬಾ ಒಂದು ಶ್ರಮದಾಯಕ ಕೆಲಸನೂ ಹೌದು, ಹಾಗೆ ಒಂದು ಬೆನ್ನು ತಟ್ಟತಕ್ಕಂತ ಕೆಲಸನೂ ಹೌದು. ನಾವು ಅವರಿಗೆ ತುಂಬಾ ಪ್ರೋತ್ಸಾಹ ಕೊಡಬೇಕಾಗತ್ತೆ. ಪ್ರತಿಯೊಂದು ಪ್ರಾಣಿ ಎಲ್ಲೇ ನೋವಿನಲ್ಲಿದ್ರು ಕೂಡ, ಎಲ್ಲೇ ಒಂದು ಸಣ್ಣ ಇನ್ಫಾರ್ಮೇಶನ್ ಬಂದ್ರು ಕೂಡ ಇವರಲ್ಲಿ ಕೂಡಲೇ ಹೋಗಿ ಅದರ ಬೇಕಾದಂತ ಪ್ರಥಮ ಚಿಕಿತ್ಸೆಯನ್ನ ಮಾಡಿ, ಆನಂತರ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಟ್ಟು ಅದನ್ನ ಎಲ್ಲಿ ಬಿಡಬೇಕೋ ಅಲ್ಲಿ ಬಿಡುವಂತ ಕಾರ್ಯವನ್ನ ಇವರು ಮಾಡ್ತಾ ಬಂದಿದ್ದಾರೆ. ಪಕ್ಷಿಗಳ ಮೇಲೆ ಪ್ರೀತಿ ಇರೋದಕ್ಕೆ ಅವನ್ನ ಯಾವತ್ತು ಪಂಜರದಲ್ಲಿ ಇಡೋದಕ್ಕೆ ಹೋಗಿಲ್ಲ, ಸ್ವತಂತ್ರವಾಗಿ ಹಾರಕ್ ಬಿಟ್ಟಿದ್ದಾರೆ. ಹಾಗಾಗಿನೇ ಆ ಪಕ್ಷಿಗಳು ಇವ್ರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಿದಾವೇನೋ ಅನ್ನೋದು ನಮಗೆ ಅನ್ನಿಸ್ತಾ ಇದೆ. ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಅವರು ಕೇವಲ ಪಕ್ಷಿಗಳ ಆರೈಕೆ ಮಾತ್ರ ಮಾಡುವುದಲ್ಲದೆ ಆ ಒಂದು ಪಕ್ಷಿಗಳ ಬಗ್ಗೆ ತಾಲೂಕಿನಾದ್ಯಂತ ಇರುವ ಶಾಲಾ ಕಾಲೇಜುಗಳಿಗೆ ಸ್ವಯಂ ಪ್ರೇರಿತರಾಗಿ ಹೋಗಿ ಎಲ್ಲರೂ ಪಕ್ಷಿಗಳ ಆರೈಕೆ ಮತ್ತು ಪಾಲನೆ ಮಾಡುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಅಲ್ಲದೆ ಪ್ರತಿ ಬೇಸಿಗೆಯಲ್ಲಿಯೂ ಪಕ್ಷಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೀರಿನ ಅರವಟ್ಟಿಗೆಗಳನ್ನ ಮಾಡುವ ಮುಖಾಂತರ ಉಚಿತವಾಗಿ ವಿತರಣೆ ಮಾಡ್ತಾರೆ. ಇಷ್ಟೆಲ್ಲ ಪಕ್ಷಿಗಳ ಆರೈಕೆ ಮಾಡುವ ಸಲಾವುದ್ದೀನ್ ಜಿಲ್ಲೆಯಲ್ಲಿ ಒಂದು ಪಕ್ಷಿಧಾಮ ನಿರ್ಮಾಣವಾಗಬೇಕು ಎಂಬ ಕನಸು ಹೊತ್ತಿದ್ದಾರೆ. ಸರ್ಕಾರಕ್ಕೆ ನಾನು ಮನವಿ ಮಾಡೋದೇನಂದ್ರೆ, ಇದು ಬಿಸಿಲು ನಾಡು,
ಯಾಕಂದ್ರೆ ಈಗ ಮಲೆನಾಡಿನಲ್ಲಿ ಅತಿ ಹೆಚ್ಚು ಇಲ್ಲಿ ಪಕ್ಷಿಧಾಮಗಳು ಇದಾವಲ್ಲ, ಸಹಜವಾಗಿ ಗಿಡಗಳು ಇರ್ತಾವೆ, ಎಲ್ಲ ಇರ್ತಾವೆ, ಪಕ್ಷಿಗಳು ಉಳ್ಕೊಂತಾವೆ. ನಮ್ಮಲ್ಲಿ ಬಿಸಿಲಲ್ಲಿ ಮನುಷ್ಯರು ವಾಸ ಮಾಡೋದೇ ಬಹಳ ತ್ರಾಸ ಐತೆ. ಅಂಥದ್ರಲ್ಲಿ ಇಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಪಕ್ಷಿಧಾಮ ಆದ್ರೂ ನಿರ್ಮಿಸಬೇಕು. ಇಲ್ಲಿ ರಾಜಕಾರಣಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು ಈ ಕಡೆ ಗಮನ ಹರಿಸಿ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಬಿಸಿಲುನಾಡು, ಹೀಗಾಗಿ ರಾಯಚೂರಿನಲ್ಲಿ ಆಗಲಿ, ಮಾನ್ವಿಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಒಂದು ಕಡೆ ಪಕ್ಷಿಧಾಮ ನಿರ್ಮಿಸಿದರೆ ಎಲ್ಲ ಜನರಿಗೆ ನೋಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ, ಪರಿಸರ ಉಳಿಸಬೇಕೆಂಬುದು ಭಾವನೆ ಬರ್ತದೆ. ನಾನು ಮಾಡೋದ್ರಿಂದ ಬಹಳಷ್ಟು ಜನ ಖುಷಿಯಾಗಿ ಈ ಕೆಲವೊಂದು ಹಕ್ಕಿಗಳು ಇಂಜೂರ್ಡ್ ಆಗಿ ಬರ್ತಾವ. ಇಂಜೂರ್ಡ್ ಆಗಿ ಬಂದರೆ ಆ ಹಕ್ಕಿಗಳು ನಾನು ಟ್ರೀಟ್ಮೆಂಟ್, ನಾನಂತೂ ಡಾಕ್ಟರ್ ಅಲ್ಲ, ಆದರೂ 50-50 ಇರ್ತಾವೆ. ಕೆಲವೊಂದು ಹಕ್ಕಿಗಳು ಚೆನ್ನಾಗಿ ಆಗಿ ಆರೈಕೆ ಮಾಡಿದ ಮೇಲೆ ಅದು ಒಂದು 8 ದಿವಸ ವಾಸವಾಗಿ ಹಾರಿ ಹೋಗ್ಬಿಡ್ತಾವೆ, ಭಾಳ ಖುಷಿ ಆಗ್ತಾವೆ, ಒಂದೊಂದು ಸತ್ತೋಗ್ತಾವೆ, ಭಾಳ ಬೇಜಾರಾಗ್ತವೆ. ನಾವಂತೂ ಪ್ರಯತ್ನ ಮಾಡ್ತೀವಿ, ಅದು ನಮ್ಮಿಂದ ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಸಲಾವುದ್ದೀನ್ ಅವರು ಪಕ್ಷಿ ಸಂರಕ್ಷಣೆ ಮಾಡ್ತಿದ್ರು. ಅರಣ್ಯ ಪ್ರದೇಶದಿಂದ ಗಾಯಗೊಂಡು ಬಂದಿರುವಂತಹ ಪಕ್ಷಿಗಳಿಗೆ ಚಿಕಿತ್ಸೆ ನೀಡ್ತಾರೆ. ಅದಕ್ಕೂ ಮೊದಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಆರೈಕೆ ಮಾಡಿ ನಮ್ಮ ಸಮಕ್ಷಮದಲ್ಲೇ ಕಾಡಿಗೆ ಬಿಡ್ತಾರೆ. ಯಾವುದೇ ವ್ಯಕ್ತಿ ತಗೊಂಡ್ಬಂದು ಅವ್ರಿಗೆ ಕೊಟ್ಟರೆ ಫಸ್ಟ್ ನಮಗೆ ಅರಣ್ಯ ಅಧಿಕಾರಿಗಳು ನಮಗೆ ಫೋನ್ ಮಾಡ್ತಿದ್ರು. ಫೋನ್ ಮಾಡಿಬಿಟ್ಟು ನೀವು ಸರ್ ಈ ಥರ ಪಕ್ಷಿ ತಂದಿದ್ದಾರೆ ಅಂತ ನಮಗೆ ಇಂಟಿಮೇಷನ್ ಮಾಡಿದ್ಮೇಲೆ ನಾವು ಬಂದು ಅವ್ರನ್ನ ಅವರಿಗೆ ಆಯ್ತು ಸರ್ ತಗೊಳ್ಳಿ ಇದು ಮಾಡಿ ಅಂದಾಗ ಅವರು ಆರೈಕೆ ಮಾಡಿ ಮತ್ತೆ ಏನಾದರೂ ಅವ್ರ ಕೈಲಿಂದ ಆದಷ್ಟು ಅವ್ರು ಮಾಡ್ತಾಯಿದ್ರು. ಮತ್ತು ಪಶುಸಂಗೋಪನಾ ಇಲಾಖೆ ವೆಟರ್ನರಿ ಡಾಕ್ಟರ್ ಹತ್ರ ಅಲ್ಲಿಂದ ಏನು ಬೇಕು ಚಿಕಿತ್ಸೆ ಅಲ್ಲಿ ಮಾಡಿ ನಂತರ ಯಾವ ಸ್ಥಾನದಲ್ಲಿ ಸಿಕ್ಕಿರ್ತದೆ ಆ ಪಕ್ಷಿಗಳು ಅದೇ ಸ್ಥಾನದಲ್ಲಿ ನಮ್ಮ ಸಮಕ್ಷಮದಲ್ಲೇ ಆ ಪಕ್ಷಿಗಳನ್ನು ಬಿಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾವು ಕಳೆದ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ಅವರು ಯಾವುದಪ್ಪ ಅಂದರೆ ನಿಸ್ವಾರ್ಥವಾಗಿ ಈ ಒಂದು ಪಕ್ಷಿಗಳ ಉಳಿವಿಕೆಯನ್ನು ಮತ್ತು ಅವುಗಳ ರಕ್ಷಣೆಯನ್ನು ಅವರು ನಿಸ್ವಾರ್ಥವಾಗಿ ಮಾಡ್ತಾ ಇದ್ದಾರೆ. ಕಳೆದ 10-12 ವರ್ಷದಿಂದ ಮಾಡ್ತಾ ಇದ್ದಾರೆ. ಬಟ್ ನಾವಂತೂ ಕಣ್ಣಾರೆ 3-4 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಒಟ್ಟಾರೆಯಾಗಿ ಬಿಸಿಲೂರಿನಲ್ಲಿ ಪಕ್ಷಿ ಸಂತತಿ ಉಳಿಸಿ ಬೆಳೆಸುತ್ತಿರುವ ಸಲಾವುದ್ದೀನ್ ಸೇವೆ ನಿಜಕ್ಕೂ ಶ್ಲಾಘನೀಯ. ಇವರ ಈ ಒಂದು ಸೇವೆ ಹೀಗೆ ಮುಂದುವರಿಯಲಿ ಎಂಬುದೇ ಪವರ್ ಟಿವಿ ಆಶಯ. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲಕಂಠ ಸ್ವಾಮಿ ದಿನ್ನಿ, ಪವರ್ ಟಿವಿ, ರಾಯಚೂರು. ಅಪರೂಪದ ಗುಬ್ಬಚ್ಚಿ ಸಂತತಿ ಸಂರಕ್ಷಣೆ ಮಾಡುತ್ತಿರುವ ಸಲಾವುದ್ದೀನ್ ನಮಗೆಲ್ಲ ಮಾದರಿಯಾಗಿದ್ದಾರೆ. ನಾವು ಗುಬ್ಬಿ, ಕಾಗೆ, ಗೂಬೆಯಂತಹ ಪಕ್ಷಿಗಳನ್ನು ತಂದು ಸಾಕಿಕೊಳ್ಳಲು ಆಗದೆ ಇದ್ರೂ ಕೂಡ ಬೇಸಿಗೆಯಲ್ಲಿ ಆ ಪಕ್ಷಿಗಳ ಪ್ರಾಣ ಉಳಿಸಲು ನಮ್ಮ ಮನೆಗಳ ಟೆರೆಸ್ನಲ್ಲಿ ಒಂದು ಬೊಗಸೆ ನೀರನ್ನು ಅವುಗಳಿಗಾಗಿ ಇಡೋಣ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.